ಎಂಎಂ ಹಿಲ್ಸ್ನಲ್ಲೇ ಒಂದೇ ದಿನ 5 ಹುಲಿಗಳು ಸಾವನ್ನಪ್ಪಿದ್ದಾವೆ. ದೇಶದಲ್ಲೇ ಒಂದೇ ದಿನ 5 ಹುಲಿಗಳು ಸಾವನ್ನಪ್ಪಿರುವಂತಹ ಫಸ್ಟ್ ಆಗಿರುವಂತಹ ಒಂದು ಕೇಸ್ ಇದು. ಯಾವತ್ತೂ ಈ ರೀತಿಯಾದಂತಹ ಘಟನೆ ನಮ್ಮ ದೇಶದಲ್ಲಿ ಆಗಿರಲಿಲ್ಲ, ಕರ್ನಾಟಕದಲ್ಲಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ದುರಂತ, ಬಹಳ ಬೇಸರದ ಸಂಗತಿ ಇದು. ಹುಲಿ ಅಂದರೆ ಏನು? ರಾಷ್ಟ್ರೀಯ ಪ್ರಾಣಿ ಅದು, ನ್ಯಾಷನಲ್ ಅನಿಮಲ್, ಅದು ಬಹಳ ಗೌರವ ಇದೆ. ಇಲ್ಲಿ ನೋಡಿದ್ರೆ 5 ಹುಲಿಯನ್ನು ಸಾಯಿಸಿದ್ದಾರೆ. ಇದು ಹುಲಿಗಳ ಮಾರಣಹೋಮ ಮಾಡಿರುವುದು. ಆಕಸ್ಮಿಕವಾಗಂತೂ ಸತ್ತಿಲ್ಲ. 8 ವರ್ಷದ ತಾಯಿ ಹುಲಿ, 10 ತಿಂಗಳ 4 ಮರಿಗಳು ಸಾವನ್ನಪ್ಪಿದ್ದಾವೆ. 3 ದಿನದ ಹಿಂದೆಯೇ 5 ಹುಲಿಗಳು ಪ್ರಾಣವನ್ನು ಬಿಟ್ಟಿದ್ದಾವೆ. ನರಳಿ ಗೋಮಾಂಸಕ್ಕೆ ವಿಷವನ್ನ ಬೆರೆಸಿ ಹುಲಿಗಳನ್ನು ಹತ್ಯೆ ಮಾಡಲಾಗಿದೆ. ಹೂಗ್ಯಂ ವಲಯದ ಮಿಣ್ಣೆಂ ಅರಣ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಅರಣ್ಯ ಪ್ರದೇಶ ಇದು. 5 ಹುಲಿಗಳ ಮರಣೋತ್ತರ ಪರೀಕ್ಷೆ ಈಗ ಮುಕ್ತಾಯ ಆಗಿದೆ. ರಿಪೋರ್ಟ್ ಕೂಡ ಬಂದಿದೆ ಈಗ. ಹಾಗಾದ್ರೆ ಇಲ್ಲಿ ಹುಲಿಗೆ ಆ ಒಂದು ವಿಷವನ್ನು ಉಣಿಸಿದವರು ಯಾರು? ಅರಣ್ಯದಲ್ಲಿ ಹಸು ಮೇಯಿಸೋಕೆ ಕಾಡಂಚಿನ ಗ್ರಾಮಸ್ಥರು ಹೋಗ್ತಾರೆ. ಈ ವೇಳೆ ಹುಲಿ ದಾಳಿಗೆ ಹಸುವೊಂದು ಬಲಿಯಾಗಿರುವಂಥ ಶಂಕೆ ವ್ಯಕ್ತವಾಗುತ್ತೆ. ಹಸು ಸಾವಿನಿಂದ ಕೆರಳಿ ವಿಷವುಟ್ಟು ಹುಲಿಗಳನ್ನು ಹತ್ಯೆ ಮಾಡಿದ್ದಾರೆ. 4 ವಶಕ್ಕೆ ಪಡೆದು ಅರಣ್ಯ ಅಧಿಕಾರಿಗಳು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. 4 ದನಗಾಹಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಅರಣ್ಯ ಇಲಾಖೆಯವರು. ಹನ್ನೂರು ತಾಲೂಕಿನ ಗಾಜನೂರಿನ 4 ದನಗಾಹಿಗಳು. ಹುಲಿಗಳ ಕಳೆಬರಹ ಸಿಕ್ಕ ಸ್ಥಳದಲ್ಲಿ ಹಸುವಿನ ದೇಹ ಪತ್ತೆಯಾಗಿತ್ತು. ನೋಡಿ, ಇಲ್ಲೇ ಕನ್ಫರ್ಮ್ ಆಗ್ತಾ ಇದೆ. ಆ ಹಸುವಿನ ಕಳೆಬರಹಕ್ಕೆ ಇವರು ವಿಷಪ್ರಾಶನ ಮಾಡಿದ್ದಾರೆ. ಹುಲಿ ಯಾವತ್ತೂ ಪೂರ್ತಿ ಮಾಂಸ ತಿಂದು ಹೋಗೋದಿಲ್ಲ, ಸ್ವಲ್ಪ ತಿಂದು ಅರೆ ಬರೆ ಮತ್ತೆ ನೆಕ್ಸ್ಟ್ ಬಂದು ಅದು ತಿಂದು ಹೋಗ್ತಾ ಇರುತ್ತೆ. ಹಾಗಾಗಿ ಅವ್ರಿಗೆ ಗೊತ್ತಿದೆ. ಬೇಟೆಯಾಡಿದ್ದ ಹಸುವಿಗೆ ಕೀಟನಾಶಕ ಸಿಂಪಡಣೆ ಮಾಡಿದಂತಹ ಶಂಕೆ ಇದೆ. ಶಂಕೆ ಹಿನ್ನೆಲೆ 4 ವಶಕ್ಕೆ ಪಡೆದು ಅರಣ್ಯ ಇಲಾಖೆಯವರು ವಿಚಾರಣೆ ಮಾಡ್ತಾ ಇದ್ದಾರೆ. ಮೃತಪಟ್ಟಿರುವಂತಹ ಹಸು ಯಾರದ್ದು ಅಂತ ಹೇಳಿ ಅರಣ್ಯ ಸಿಬ್ಬಂದಿ ತನಿಖೆ ಮಾಡ್ತಿದ್ದಾರೆ. ಹಸು ಕೊಂದ ಕೋಪಕ್ಕೆ ದನಗಾಹಿಗಳು ವಿಷವನ್ನು ಬಿಟ್ರಾ ಇಲ್ಲವಾ ಬೇಟೆಗಾರರ ಕೃತ್ಯವೇ ಎಂಬುದನ್ನು ಈಗ ನಿಖರಪಡಿಸಬೇಕಾಗಿದೆ. ಬೇಟೆಗಾರರ ಕೃತ್ಯ ಅಂತ ಹೇಳಿದ್ರೆ ಗೊತ್ತಾಗ್ತಾ ಇತ್ತು, ಶೂಟ್ ಮಾಡಿ ಕೊಲ್ತಾ ಇದ್ರು, ಅದು ಬೇಟೆಯಾಡಿದ್ದಾರೆ ಅಂತ ಗೊತ್ತಾಗ್ತಾ ಇತ್ತು. ಈಗ ಏನು ಗಾಯಗಳಿಲ್ಲ, ನರಳಿ ಸತ್ತು ಹೋಗಿದ್ದಾವೆ. ಮೃತಪಟ್ಟ ಹುಲಿಗಳಲ್ಲಿ 4 ಹೆಣ್ಣು ಹುಲಿ ಇದೆ, 1 ಗಂಡು ಹುಲಿ ಇದೆ. ಇನ್ನು ಉನ್ನತ ಮಟ್ಟದ ತನಿಖೆ ಆಗುತ್ತೆ. ಈಗ ಸಮಿತಿ ಕೂಡ ರಚನೆ ಆಗಿದೆ. ತಾಯಿ ಹಾಗೆ ಮರಿಗಳು ಸೇರಿದಂತೆ 5 ಹುಲಿಗಳ ಸಾವಿನ ಪ್ರಕರಣ ಉನ್ನತ ಸಮಿತಿಯನ್ನು ರಚಿಸಿ ವರದಿ ನೋಡೋಕೆ ಸೂಚನೆ ಕೊಟ್ಟಿದ್ದಾರೆ. PCCF BP ರವಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖೆ ಆಗುತ್ತೆ. 14 ದಿನದಲ್ಲಿ ವರದಿ ನೋಡೋಕೆ ಅರಣ್ಯ ಇಲಾಖೆ ಈಗ ಸೂಚನೆಗಳನ್ನು ಕೊಟ್ಟಿದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪುನೀತ್, ನಿಜಕ್ಕೂ ದುರಂತ, ಬೇಸರದ ಸಂಗತಿ. ಯಾಕಂದರೆ ಹುಲಿಯ ಸಂಖ್ಯೆ ಕರ್ನಾಟಕದಲ್ಲಿ ಜಾಸ್ತಿ ಇದೆ ಅನ್ನುವುದನ್ನು ನಾವು ವರದಿಗಳನ್ನ ನೋಡ್ತಾನೆ ಇದ್ವಿ. ನಂಬರ್ 2 ಸ್ಥಾನಕ್ಕೆ ಬಂದಿದೆ ಅಂಥೇಳಿ. ಆದರೆ ಈಗ ಹುಲಿಗಳ ಮಾರಣ ಹೋಮವನ್ನು ಮಾಡಿದ್ದಾರೆ. ಯಾರೇ ಆದರೂ ಕೂಡ ಶಿಕ್ಷೆ ಆಗಲೇಬೇಕು. ಈಗ ಹಸುವಿನ ಮಾಂಸಕ್ಕೆ ವಿಷವನ್ನು ಬೆರೆಸಿದ್ದಾರೆ ಅನ್ನೋದು ಕೂಡ ಕನ್ಫರ್ಮ್ ಆಗಿದೆಯಾ ಅಂತ ಈವರೆಗಿನ ತನಿಖೆಯಲ್ಲಿ, ಅದರ ಜೊತೆಗೆ ಕಂಪ್ಲೀಟ್ ಆಗಿ ಇದರ ಒಂದು ಸತ್ಯಾಸತ್ಯತೆ ಯಾವಾಗ ಗೊತ್ತಾಗಬಹುದು? ಹೌದು, ಇದು ಒಂದು ರೀತಿ ದೊಡ್ಡ ದುರಂತ. ಜೊತೆಗೆ ವನ್ಯಜೀವಿಗಳ ಪ್ರೇಮಿಗಳೇನಿದ್ದಾರೆ ಅವರಿಗೆಲ್ಲ ಒಂದು ರೀತಿ ಆಘಾತಕಾರಿಯಾದಂತಹ ಉದ್ದಾರ ಅಂದ್ರೂ ಕೂಡ ತಪ್ಪಾಗ. ಯಾಕೆಂತ ಹೇಳಿದ್ರೆ 8 ವರ್ಷದ ತಾಯಿ ಹುಲಿ ಜೊತೆಗೆ 10 ತಿಂಗಳ 4 ಹುಲಿ ಮರಿಗಳು ಸಾವನ್ನಪ್ಪಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು ಘಟನೆ ನಡೆದು 3 ದಿನ ಆಗಿದೆ, ಆದ್ರೂ ಕೂಡ ಅದು ಬೆಳಕಿಗೆ ಬಂದಿರಲಿಲ್ಲ. ನಿನ್ನೆ ಹುಲಿಗಳು ಸಾವನ್ನಪ್ಪಿರ್ತಕ್ಕಂಥ ವಿಚಾರ ಅರಣ್ಯ ಸಿಬ್ಬಂದಿಗೆ ತಿಳಿದು ಬರುತ್ತೆ. ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಏನಿದೆ, ಹುಲಿ ಹಸುವಿನ ಮೇಲೆ ದಾಳಿಯನ್ನ ಮಾಡಿದೆ. ದಾಳಿಯನ್ನ ಮಾಡಿದಂತ ಒಂದು ಹಿನ್ನೆಲೆಯಲ್ಲಿ ಹಸುವಿನ ಮಾಲೀಕರು, ಹಸುವನ್ನ ಪಾಲಕರು ಯಾರಿದ್ದಾರೆ ಅವರು ದಾಳಿ ಮಾಡಿದ ನಂತರ ಆ ಹುಲಿ ಆ ಹಸುವಿಗೆ ವಿಷಪ್ರಾಶನವನ್ನು ಮಾಡಿದ್ದಾರೆ. ಅಲ್ಲಿ ಆ ಹುಲಿ ಆ ಒಂದು ಹಸುವನ್ನ ಹಸುವಿನ ಮಾಂಸವನ್ನ ಸೇವನೆ ಮಾಡಿದೆ, ಮರಿಗಳಿಗೆ ತಿನ್ನಿಸುವಂತ ಒಂದು ಕೆಲಸವನ್ನು ಮಾಡಿದೆ. ಇದರಿಂದಾಗಿ ವಿಷಪ್ರಾಶನ ಆಗಿದೆ ಅನ್ನೋ ಒಂದು ಸಂಖ್ಯೆ ಈಗ ವ್ಯಕ್ತವಾಗಿರತಕ್ಕಂಥದ್ದು. ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದ್ರೆ, ಹುಲಿಗಳ ಒಂದು ಸಂರಕ್ಷಣೆಯ ವಿಚಾರದಲ್ಲಿ ಇಡೀ ದೇಶದಲ್ಲಿ 2ನೇ ಸ್ಥಾನ ಇರ್ತಕ್ಕಂಥದ್ದು ಕರ್ನಾಟಕ. ಮೊದಲನೇದಾಗಿ ಮಧ್ಯಪ್ರದೇಶ ಇದೆ. ಎಲ್ಲ ಇದು ಕೂಡ ಅರಣ್ಯ ಅಧಿಕಾರಿಗಳಿರ್ಬೋದು, ಅಲ್ಲಿರ್ತಕ್ಕಂಥ ವಾಚ್ ಇರ್ಬೋದು, 3 ದಿನ ಈ ಘಟನೆಗಳು ನಡೆದಿದ್ರು, ಆದ್ರೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಬಹಳ ಗಮನ ಕಂಡಿದ್ದು ಈಗಾಗಲೇ ವೈದ್ಯರು ಇರಬಹುದು, ಪಶು ವೈದ್ಯರುಗಳು ಇರಬಹುದು, ಜೊತೆಗೆ ಜೊತೆಗೆ ಆ ಒಂದು ಹುಲಿಗಳು ಸತ್ತು ಬಿದ್ದಿರತಕ್ಕಂಥ ಕಳೆಬರಗಳು ಏನಿದ್ದಾವೆ, ಆ ಒಂದು ಹಸುವಿನ ದೇಹವು ಸಿಕ್ಕಿರ್ತಕ್ಕಂಥ. ಹೀಗಾಗಿ ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.